ನಮಸ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎವ್ರಿವಾನ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಧಾರವಾಡದಿಂದ ನಿಮ್ಮೊಟ್ಟಿಗೆ ಈಗ ಬುಲ್ಬುಲೇಸ್ ಮ್ಯಾಥ್ಸ್ ಅನ್ನೋ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರತಿನಿತ್ಯ ಬುಲ್ಬುಲೇಸ್ ಕೆರಿಯರ್ ಅಕಾಡೆಮಿ ಅಂಡ್ ಸ್ಕೂಲ್ ಆಫ್ ಬ್ಯಾಂಕಿಂಗ್ ಧಾರವಾಡದಿಂದ ಪ್ರಕಟಗೊಳ್ಳುವಂತಹ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯ ಬ್ಯಾಂಕಿಂಗ್ ಮಾರ್ಗದರ್ಶಿ ನಿನ್ನೆ 6 ಜೂನ್ 2021 ಪ್ರಶ್ನೆಗಳ ವಿವರಣಾತ್ಮಕ ಉತ್ತರಗಳ ಸೆಷನ್ಗೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಬನ್ನಿ, ಲೆಟ್ಸ್ ಪ್ರೊಸೀಡ್. ಇಂದಿನ ಚರ್ಚೆಯ ಪ್ರಶ್ನೆಗಳೇನು ಅಂತ ಗಮನಿಸ್ಕೊಂಡ್ವಾ? The sum of a number and 7 times of it is equal to the product of 25.6 and 12.5. ಇದರ ಅರ್ಥ ಏನು? ನಿರ್ದಿಷ್ಟ ಸಂಖ್ಯೆ ಮತ್ತು ಆ ಸಂಖ್ಯೆಯ 7ರಷ್ಟು ಇವೆರಡರ ಒಟ್ಟು ಮೊತ್ತ 25.6 ಮತ್ತು 12.5ಗಳ ಗುಣಲಬ್ಧವಾಗಿದ್ದು ಆ ಸಂಖ್ಯೆಯ 4ನೇ ಒಂದರಷ್ಟು ಅಥವಾ 1/4 ಬೆಲೆ ಎಷ್ಟು? ಮ್ಯಾಥ್ಸಲ್ಲೇ, ಗಣಿತದಲ್ಲೇ ಎಂದಿಗೂ ಕೂಡ ಯಾವುದರ ಬೆಲೆ ನಿರ್ದಿಷ್ಟವಾಗಿ ಗೊತ್ತಿರೋದಿಲ್ವೋ ಅದನ್ನು ಯಾವತ್ತೂ ನಾವು ಎ, ಬಿ, ಸಿ, ಡಿ, ಇ, ಎಫ್, ಎಕ್ಸ್, ವೈ, ಝೆಡ್ ಏನಿಂದ ಝೆಡ್ ವರೆಗಿನ ಯಾವುದಾದರೂ ಒಂದು ಅಕ್ಷರದಿಂದ ಗುರುತಿಸ್ತೀವಿ. ಹಾಗೆ ಇಲ್ಲಿ ಆ ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ, ಆ ಸಂಖ್ಯೆಯ ಬೆಲೆ ಎ ಆಗಿರಲಿ. ಆ ಸಂಖ್ಯೆಗೆ ಅದೇ ಸಂಖ್ಯೆಯ 7ರಷ್ಟನ್ನ ಕೂಡಿಸಿದಾಗ ದೊರೆಯುವ ಮೊತ್ತ 25.6 ಮತ್ತು 12.5ಗಳ ಗುಣಲಬ್ಧ ಆಗಿರ್ತದೆ. ಹಾಗಾದ್ರೆ 7a ಪ್ಲಸ್ ಎ, ಒಂದು ಸಂಖ್ಯೆಯ ಹಿಂದೆ ಯಾವುದೇ ನಂಬರ್ ಇರಲಿಲ್ಲ ಅಂದ್ರೆ ಯಾವಾಗಲೂ ಒಂದಿರ್ತದೆ ಅಂತ ಅರ್ಥ. ಈಗ ನಂಬರ್ ಹಿಂದೆ ಚಿಹ್ನೆ ಇರಲಿಲ್ಲ ಅಂದ್ರೆ ಯಾವತ್ತೂ ಪ್ಲಸ್ ಇರ್ತದೆ, ದಟ್ಸ್ ಬೈ ಡಿಫಾಲ್ಟ್. ಹಾಗೆ ಸಂಖ್ಯೆ ಹಿಂದೆ ಅಥವಾ ಚರಾಕ್ಷರದ ಹಿಂದೆ ಅಥವಾ ಬೀಜಾಕ್ಷರದ ಹಿಂದೆ ಅಥವಾ ವೇರಿಯೇಬಲ್ ಹಿಂದೆ ನಂಬರ್ ಇರಲಿಲ್ಲ, ಬರೀ ಎ ಟು ಝಡ್ ಯಾವುದೋ ಒಂದು ಅಕ್ಷರ ಅಷ್ಟೇ ಕೊಟ್ಟಿದ್ರು ಮ್ಯಾಥ್ಸಲ್ಲಿ ಅಂದ್ರೆ ಅದರ ಹಿಂಬದಿಗೆ ಯಾವಾಗಲೂ ಕೂಡ 1 ಅನ್ನೋ ನ್ಯೂಮರಿಕಲ್ ಕೋಯಿಫಿಷಿಯಂಟ್ ಸಂಖ್ಯಾ ಸಹಗುಣಕ ಯಾವತ್ತಿಗೂ ಇರ್ತದೆ ಅಂತ ಹೇಳ್ತಾ 7 + 1 8a ಇವೆರಡರ ಗುಣಲಬ್ಧ 25.6 12.5. ಕೇವಲ ಗುಣಾಕಾರ ಇದ್ದಾಗ ಪರಸ್ಪರ ಕ್ಯಾನ್ಸಲೇಷನ್ ಸಾಧ್ಯ ಇದೆ. ಸಮ ಚಿಹ್ನೆಯ ಒಂದು ಬದಿಗಿದ್ದಂತಹ 8 ಇನ್ನೊಂದು ಬದಿಗೆ ಹೋದಾಗ ಗುಣಾಕಾರ ಇದ್ದಿದ್ದು ಭಾಗಾಕಾರವಾಗಿ ಬದಲಾಗ್ತದೆ. 8 1 8, 8 3 24, ಶೇಷ 1 ಉಳಿತು 16, 8 2 16, 3.2 into 12.5. ಅವ್ರು ಕೇಳ್ತಾ ಇರೋದು ಈ ಸಂಖ್ಯೆಯ 1/4ರಷ್ಟರ ಬೆಲೆ ಎಷ್ಟು? ಸೊ 1/4 ಆಫ್ ಎ 1/4 ಇಂಟು 3.2 ಇಂಟು 12.5. 4ಕ್ಕಿಂತ 3.2 ಚಿಕ್ಕದಾಗಿರೋದ್ರಿಂದ 4 1. ಸೊ 12.5 ಇಂಟು 8 125 ಗುಂಡ್ಲೆ 8 1000 ಆಗತ್ತೆ. ಬಿಂದು ಆದ್ಮೇಲೆ 1 ಅಂಕಿ, ಬಿಂದು ಆದ್ಮೇಲೆ ಮತ್ತೊಂದು 2 ಅಂಕಿ ಬಿಟ್ಟು ಬಿಂದು ಬರಿಬೇಕು ಅಂದ್ರೆ ಉತ್ತರ ಬಂದು 10 ಅಂತ ಅರ್ಥ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ 2015 ಕ್ವಶನ್. ಮುಂದಿನ ಪ್ರಶ್ನೆ ಗಮನಿಸ್ಕೊಂಡ್ವಾ? ತುಂಬಾ ಜನ ದಶಮಾಂಶ ಆಧಾರಿತ ಗುಣಾಕಾರ ಪ್ರಾಕ್ಟೀಸ್ ಮಾಡಿಲ್ಲ, ಮಾಡ್ಕೊಳ್ಬೇಕು ಸ್ನೇಹಿತರ. ದ ಯೂನಿಟ್ಸ್ ಡಿಜಿಟ್ ಆಫ್ ಎ 2-digit ನಂಬರ್ ಇಸ್ 5. ದ್ವಿಸ್ಥಾನ ಇರುವ ಸಂಖ್ಯೆಯೊಂದರ ಬಿಡಿ ಸ್ಥಾನದ ಅಂಕಿ 5 ಆಗಿದ್ದು when 27 is subtracted, the digits of the 2-digit number so formed get reversed. ಈ ಸಂಖ್ಯೆಯಲ್ಲಿ 27ನ್ನ ವ್ಯವಕಲನ ಮಾಡಿದಾಗ ಆ ಸಂಖ್ಯೆಯಲ್ಲಿರುವಂಥ 2 ಅಂಕಿಗಳು ಪರಸ್ಪರ ಸ್ಥಳ ಬದಲಾವಣೆ ಮಾಡಲಿವೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಪ್ರಶ್ನೆ.
ಸರಿ, ಆಯ್ಕೆಗಳ ಮೂಲಕ ಹೋಗೋಣ. 55 minus 27, answer is 35 minus 27, answer is 85 minus 27, answer is ಅದರಂತ 65 minus 27, answer is ಬೆಲೆ ತುಂಬುವ ವಿಧಾನ ಅಂತ ಕರಿತೀವಿ. ನಂಬರ್ ಸಿಸ್ಟಮ್ನ ಬಹಳಷ್ಟು ಪ್ರಶ್ನೆಗಳಿಗೆ ಬೆಲೆ ತುಂಬುವ ವಿಧಾನ ಇಸ್ ದಿ ಸೂಪರ್ ಮೆಥಡ್, ಸೂಪರ್ ಮೆಥಡ್. ಸಾಧ್ಯ ಆದರೆ ವಯಸ್ಸು ಅನ್ನೋ ಅಧ್ಯಾಯದಲ್ಲಿ ಈ ಬೆಲೆ ತುಂಬುವ ವಿಧಾನ ಬಳಸಿದ್ರೆ ಆ ವಯಸ್ಸು ಅಧ್ಯಾಯದ ಕಾನ್ಸೆಪ್ಟೇ ಗೊತ್ತಿಲ್ಲದೆ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಸಾಧ್ಯ, ಚಿಟ್ಕೆ ಹೊಡೆಯೋದ್ರಲ್ಲಿ ಬಿಡಿಸ್ಲಿಕ್ಕೆ ಸಾಧ್ಯ. ಮುಂಬರುವ ವಿಡಿಯೋಗಳಲ್ಲಿ ಅವುಗಳ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ, ಸದ್ಯಕ್ಕೆ ಅವ್ರು ಹೇಳ್ತಾರೆ 2 ಸ್ಥಾನಗಳ ಒಂದು ಸಂಖ್ಯೆ ಇದೆ. ಹೌದು, ಇವೆಲ್ಲ 2 ಸ್ಥಾನಗಳ ಸಂಖ್ಯೆಗಳು. ಅದರಲ್ಲಿ 27 ವ್ಯವಕಲನ ಮಾಡಿದಾಗ 2 ಸ್ಥಾನಗಳು ಪರಸ್ಪರ ಅದಲು ಬದಲಾಗಬೇಕು. 55 ವಾಪಸ್ 55 ಉಳಿಲಿಲ್ಲ, 35 53 ಆಗಬೇಕಾಗಿತ್ತು. 85 58 ಆಗಿದೆ ನೋಡಿ, 85 ಅವ್ರು ಹೇಳಿರುವ ನಿಯಮ ಮ್ಯಾಚ್ ಆಗತ್ತೆ ಅಂತಾದರೆ ಉತ್ತರ ಇಷ್ಟೇ ಅಲ್ಲ, 85. 2016ರಲ್ಲಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಮೂಲಕ ಕೇಳಿರುವಂಥ ಪ್ರಶ್ನೆ ಇದೆ. ಉತ್ತರ ಬಂದಾದ್ಮೇಲೆ ಮುಂದಿನ ಪರೀಕ್ಷೆಯ ಅನಗತ್ಯ, ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಕಮ್ ಆನ್, ದ ನೆಕ್ಸ್ಟ್ ಕ್ವಶನ್. ಎ, ಬಿ, ಸಿ ಮತ್ತು ಡಿಗಳು 4 ಅನುಕ್ರಮ ಸಂಖ್ಯೆಗಳು, ಕಾನ್ಸಿಕ್ಯೂಟಿವ್, ಸೀರಿಯಲ್, ಸೀಕ್ವೆನ್ಸಿಯಲ್, 1 by 1. If the sum of A and C is 124, then what is the product of B and D? Wonderful. ಇವು 4 ಅನುಕ್ರಮ ಸಂಖ್ಯೆಗಳು ಅನ್ನೋದಾಯ್ತು ಅಂತ ಹೇಳಿದ್ರೆ, ಆ ಸಂಖ್ಯೆಗಳು A plus 1, A plus 2, A plus 3 ಆಗಿರಲಿ. ಸರಿ, ಹಾಗಾರ ಅವ್ರು ಹೇಳ್ತಾರ ಎ ಮತ್ತು ಸಿಗಳ ಮೊತ್ತ 124. ಎ ಮತ್ತು ಸಿಗಳ ಮೊತ್ತ ಎ ಪ್ಲಸ್ ಎ ಎಷ್ಟಾಗತ್ತ? 124. ಹಾಗಾದ್ರ 124 ಮೈನಸ್ 2, 122 ಭಾಗ್ಲೆ 2. ಈಗ ಕೇಳಿದ್ದಾರೆ ಬಿ ಮತ್ತು ಡಿಗಳ ಗುಣಲಬ್ಧ. ಬಿಯ ಬೆಲೆ 61 ಪ್ಲಸ್ 1, 61 ಪ್ಲಸ್ 3. ಹಾಗಾದರೆ ಇವೆರಡರ ಗುಣಲಬ್ಧ 62 ಇಂಟು 64. 24, 36, 6 ಪ್ಲಸ್ 3, 39. ಇನ್ನೊಂದು ಸರಿ ಚೆಕ್ ಮಾಡ್ತಾನೆ. 12, 14, 36. 3968 is the product of these two numbers. ಅದೇನೇ ಇರಲಿ, ನಮಗಿಲ್ಲಿ ಗೊತ್ತಾಗಬೇಕಾಗಿರೋದು ಪ್ರಶ್ನೆಯನ್ನು ಬರೆಯುವ ಕ್ರಮ. ಮ್ಯಾಥ್ಸಲ್ಲಿ ಯಾವತ್ತು ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ, ಅವೆರಡನ್ನೂ ಕನೆಕ್ಟ್ ಮಾಡುವಂಥ ಬರೆದುಕೊಳ್ಳೋ ಶೈಲಿ ಹೇಗೆ ಅಂತ ಐ ಹೋಪ್ ಬರೆದಿರೋ ರೀತಿ ಫಾಲೋ ಆಗಿದೆ. ಇದಕ್ಕೆ ಅತಿ ಮೂಲಭೂತವಾಗಿ ನಮಗೆ ಬೀಜಗಣಿತ, ಬೇಸಿಕ್ ಅಲ್ಜಿಬ್ರಾ ಬೇಕಾಗ್ತದೆ ಅಂತ ಹೇಳ್ತಾ ಲೆಟ್ಸ್ ಪ್ರೊಸೀಡ್ ಫರ್ದರ್. ಮುಂದಿನ ವಿಷಯಗಳನ್ನು ಗಮನಿಸ್ಕೊಳ್ಳೋಣ ಸ್ನೇಹಿತರ. What is the least number to be added to 631 to make it a perfect square? ಇದನ್ನೊಂದು ಪರಿಪೂರ್ಣ ವರ್ಗವನ್ನಾಗಿಸುವುದಕ್ಕೆ 631ಕ್ಕೆ ಸೇರಿಸಬೇಕಾದ ಅತಿ ಚಿಕ್ಕ ಸಂಖ್ಯೆ ಯಾವುದು? ವರ್ಗ ಸಂಖ್ಯೆಗಳ ಪಟ್ಟಿಯಲ್ಲಿ ನಮಗೆ ಗೊತ್ತಿದ್ದಂಥ ಹತ್ತಿರದ ವರ್ಗ 25ರ ವರ್ಗ, ನಂತರದ ವರ್ಗ 26ರ ವರ್ಗ. ಹಾಗಾದರೆ ಅವರು ಪ್ಲಸ್ ಮಾಡಬೇಕು ಅಂತ ಹೇಳಿದ್ದಕ್ಕೆ
631ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ತೆಗೆದುಕೊಳ್ತಾ ಇದ್ದೇವೆ. ಇವೆರಡರ ವ್ಯತ್ಯಾಸ ಡಿಫರೆನ್ಸ್. ಹಾಗಾದರೆ 631ಕ್ಕೆ 45 ಸೇರಿಸಿದಾಗ ನಂತರದ ಹತ್ತಿರದ ಪರಿಪೂರ್ಣ ವರ್ಗವನ್ನು ಪಡೆಯಲಿದ್ದೇವೆ. ಸ್ಕ್ವೇರ್ ನಂಬರ್ಸ್ ಅದನ್ನು ಹೇಳೋಕೆ ಶುರು ಮಾಡಿದಾಗ ನಮಗೆಲ್ಲ ಗೊತ್ತು ರೀ, ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ಅನ್ನೋ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನೀವು ತುಂಬ ಜನ. ಬಟ್ ಪ್ರಶ್ನಿಸುವ ಶೈಲಿ ತಿಳ್ಕೊಳ್ಳಿ, ನಿಮಗೆಲ್ಲ ಗೊತ್ತಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಕಡೆಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ಇದೆ ನೋಡಿ. ಸ್ಕ್ವೇರ್ ನಂಬರ್ ಬಗ್ಗೆ ಒಂದು ವಿಡಿಯೋ ಇದೆ, ವೆರೈಟಿ ಆಫ್ ಕ್ವಶನ್ಸ್ ಅದರಲ್ಲಿ ಕವರ್ ಮಾಡಿದ್ದೀವಿ, ಚೆಕ್ ಮಾಡಿ. The sum of 4 consecutive even numbers is 107 more than the sum of 3 consecutive odd numbers. 4 ಅನುಕ್ರಮ ಸಮಸಂಖ್ಯೆಗಳಿದಾವೆ, 3 ಅನುಕ್ರಮ ಬೆಸ ಸಂಖ್ಯೆಗಳಿದಾವೆ, 2 ಬೇರೆ ಬೇರೆ. ರಿಪೀಟ್ ಮಾಡ್ತೀನಿ, 4 ಅನುಕ್ರಮ ಸಮಸಂಖ್ಯೆಗಳು ಅವು ಬೇರೆ, 3 ಅನುಕ್ರಮ ಬೆಸ ಸಂಖ್ಯೆಗಳು ಇವು ಬೇರೆ. ಸರಿನಾ? ಹಾಗಾದ್ರೆ ಆ 4 ಅನುಕ್ರಮ ಬೆಸ ಸಂಖ್ಯೆಗಳು, ಈಗ ಅನುಕ್ರಮ ಸಮಸಂಖ್ಯೆ ಆದರೂ ಇರಲಿ, ಅನುಕ್ರಮ ಬೆಸ ಸಂಖ್ಯೆ ಆದರೂ ಇರಲಿ, ಯಾವುದೇ 2 ಅನುಕ್ರಮ ಸಮಸಂಖ್ಯೆಗಳ ವ್ಯತ್ಯಾಸ 2 ಆಗಿರುತ್ತೆ. ಆಲ್ವೇಸ್ ದ ಡಿಫರೆನ್ಸ್ ಬಿಟ್ವೀನ್ ಎನಿ 2 ಸೀಕ್ವೆನ್ಸಿಯಲ್ ಈವನ್ ನಂಬರ್ಸ್ ಇಸ್ 2 as well as kindly make a note of this point. Always the difference between any 2 sequential odd numbers is also 2. ಯಾವುದೇ 2 ಅನುಕ್ರಮ ಸಮಸಂಖ್ಯೆಗಳ ವ್ಯತ್ಯಾಸವೂ 2, ಅನುಕ್ರಮ ಬೆಸ ಸಂಖ್ಯೆಗಳ ವ್ಯತ್ಯಾಸವೂ 2. ಹೇಗೆ ಹೇಳ್ತೀರಿ ಸರ್? ಹೌ ಕುಡ್ ಇಟ್ ಬಿ ಪಾಸಿಬಲ್? ಈಗ 1, 3, 5, 7 ಅನುಕ್ರಮ ಬೆಸ ಸಂಖ್ಯೆಗಳ ಡಿಫರೆನ್ಸ್ ಎಷ್ಟಿದೆ ನೋಡಿ. ಇಲ್ಲ ಅನುಕ್ರಮ ಸಮಸಂಖ್ಯೆ ತಗೊಳ್ಳಿ, ಡಿಫರೆನ್ಸ್ ಎಷ್ಟಿದೆ ನೋಡಿ. ಆಲ್ವೇಸ್ 3 - 1, 5 - 3, 7 - 5, 8 - 6, 10 - 8. ಅನುಕ್ರಮವಾಗಿರುವಂಥ ಸಮಸಂಖ್ಯೆಗಳೇ ಆಗಿರಲಿ, ಅನುಕ್ರಮವಾಗಿರುವಂಥ ಬೆಸಗಳೇ ಆಗಿರಲಿ. ಸೊ ಬೆಸ ಮೈನಸ್ ಬೆಸ ಯಾವತ್ತಿದ್ರೂ 2 ಆಗಿರ್ತದೆ, ಯಾವಾಗ 2 ಬೆಸ ಸಂಖ್ಯೆಗಳು ಅನುಕ್ರಮವಾಗಿದ್ದಾಗ. ಸೊ ಈ ಕಾನ್ಸೆಪ್ಟ್ ಗಮನದೊಳಗೆ ಇಟ್ಕೊಂಡು ಚರ್ಚೆ ಶುರು ಮಾಡೋಣ. ಪ್ರಶ್ನೆ ಬೇಸ್ ಆಗಿರೋದು ಆಡ್ ಅಂಡ್ ಈವನ್ ನಂಬರ್ ಅನ್ನೋದನ್ನು ಗಮನದೊಳಗೆ ಇಟ್ಕೊಳ್ತಾ, 4 ಅನುಕ್ರಮ ಸಮಸಂಖ್ಯೆಗಳು a ಪ್ಲಸ್ 2, a ಪ್ಲಸ್ 4, a ಪ್ಲಸ್ 6 ಆಗಿರಲಿ. 3 ಅನುಕ್ರಮ ಬೆಸ ಸಂಖ್ಯೆಗಳು b ಪ್ಲಸ್ 2, b ಪ್ಲಸ್ 4 ಆಗಿರಲಿ. ಸರಿ, ಹಾಗಾರೆ ಇವೆಲ್ಲವುಗಳ ಮೊತ್ತ ಈ ಬೆಸ ಸಂಖ್ಯೆಗಳ ಮೊತ್ತಕ್ಕಿಂತಲೂ ಕೂಡ ಎಷ್ಟು 107 ಜಾಸ್ತಿ ಇರಬೇಕು. ಸರಿ, 1, 2, 3, 4 a, 2, 4, 6, 6, 12, 1, 2, 3 b, 2, 4, 6, 107, 113. ಹಾಗಾದ್ರೆ 4a ಮೈನಸ್ ಎಡಬದಿಗೆ ಬಂದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗತ್ತಾ? ಇದ್ರ ಜೊತೆ ಏನು ಹೇಳ್ತಾರೆ ಅವರು? ಅತಿ ಚಿಕ್ಕ ಬೆಸ ಸಂಖ್ಯೆ ಯಾವುದ್ರಿ? ಅದು ಬಿ ಆಗಿತ್ತು. ಹಾಗೂ ಅತಿ ಚಿಕ್ಕ ಸಮ ಸಂಖ್ಯೆ ಯಾವುದ್ರಿ? ಅದು ಎ ಆಗಿದೆ. ಇವೆರಡರ ಮೊತ್ತ ಎಷ್ಟು ಅಂತ ಹೇಳಿದಾರೆ ಅವರು? 55. ಇವೆರಡರ ಮೊತ್ತ 55 ಅಂತ ಹೇಳಿದ್ದಾರೆ. ಇನ್ನು ಸಪರೇಟ್ ಆಗಿ ಬರ್ಕೊಳ್ತೀನಿ ನಾನು. a ಪ್ಲಸ್ ಬಿ ಇಸ್ ಈಕ್ವಲ್ ಟು 55 ಅಂತಾದಲ್ಲಿ ಬಿಯ ಬೆಲೆಯನ್ನ 55 ಮೈನಸ್ ಎ ಅಂತ ಬರಿಬೋದನ್ರಿ? ಸಮ ಚಿಹ್ನೆಯ ಒಂದು ಬದಿಗಿದ್ದದ್ದು ಇನ್ನೊಂದು ಕಡೆ ಹೋದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗಿ ಕನ್ವರ್ಟ್ ಆಯಿತು. ಸರಿ, ಹಾಗಾದ್ರೆ ಈಗ ಬಿಯ ಬೆಲೆಯನ್ನು ಇದರಲ್ಲಿ ಭರ್ತಿ ಮಾಡೋದಾಯ್ತು ಅಂದ್ರೆ
ಈ ಮೇಲಿನ ಸಮೀಕರಣದಲ್ಲಿ ಬಿ ಇದ್ದಲ್ಲಿ ಬಿಯ ಬಲ 55 ಮೈನಸ್ ಏನ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ 3 ಇಂಟು 55 ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ 3 ಇಂಟು ಎ ಸೊ 4a ಪ್ಲಸ್ 3a ಮೈನಸ್ ಇದ್ದದ್ದು ಇನ್ನೊಂದು ಕಡೆ ಹೋದರೆ ಪ್ಲಸ್ ಆಗಿ 101 ಪ್ಲಸ್ 165 266 ಹಾಗಾದ್ರೆ ಎದ ಬೆಲೆ ಗುಣಾಕಾರ ಇದ್ದದ್ದು ಇನ್ನೊಂದು ಕಡೆ ಹೋಗ್ತಿದ್ದಾಗ ಭಾಗಾಕಾರ ಆಗ್ತದ 7 1 7 3 21 7 8 56 ಎ ಅನ್ನೋದು ಅತಿ ಚಿಕ್ಕ ಸಮಸಂಖ್ಯೆ ಅವ್ರು ಕೇಳಿರೋದು ಅತಿ ಚಿಕ್ಕ ಸಮಸಂಖ್ಯೆ ಪ್ರಶ್ನೆ ಬೇಸಾಗಿರೋದು ಎದ್ರ ಮೇಲೆ ಸಮ ಮತ್ತು ಬೆಸ ಬಿಟ್ಟರೆ ಕೂಡಿಸೋದು ಕಳಿಯೋದು ಗುಣಾಕಾರ ಸಿಂಪ್ಲಿಫಿಕೇಶನ್ ನಿಮಗೆ ಸಮ ಬೆಸ ಡೆಫಿನಿಷನ್ ಹೇಳಿದಾಗ ಸರ್ ಅದೆಲ್ಲ ಗೊತ್ತಿದೆ ಮುಂದಿನ ಹೇಳಿ ಖಂಡಿತ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿದೆ ಬಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೇಗೆ ಕೇಳ್ತಾರೆ ಅಂತ ನಾವು ನೀವು ಗಮನಿಸಲೇಬೇಕಾಗಿರೋ ಅನಿವಾರ್ಯತೆ ಇದೆ ದ ಸಿಂಪಲ್ ಕ್ವಶನ್ ವೆಲ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಕ್ವಶನ್ಸ್ ನಾವು 68 ಸಂಖ್ಯೆಗಳ ಮೊತ್ತ 3474 ಇವುಗಳಲ್ಲಿ ಮೊದಲ 22 ಸಂಖ್ಯೆಗಳ ಸರಾಸರಿ 61 ಮತ್ತು ಕೊನೆ 19 ಸಂಖ್ಯೆಗಳ ಸರಾಸರಿ 44 ಎಂದಾದರೆ ಇನ್ನುಳಿದ ಸಂಖ್ಯೆಗಳ ಸರಾಸರಿ ಎಷ್ಟು ಡನ್ ಸರಾಸರಿ ನಿಯಮವನ್ನು ಆಧಾರವಾಗಿ ಇಟ್ಕೊಂಡಂತ ಪ್ರಶ್ನೆ ಸಂಖ್ಯೆಗಳು ಸರಾಸರಿ ಅವುಗಳ ಮೊತ್ತ 68 ಸಂಖ್ಯೆಗಳಿದ್ವು ನೇರವಾಗಿ ಅವುಗಳ ಮೊತ್ತ ಅವರೇ ಕೊಟ್ಬಿಟ್ರು ನಾವೇನು ಕಂಡುಹಿಡಿಯಲಿಲ್ಲ ಅದನ್ನ ಅದು ಬಿಟ್ರೆ ಮೊದಲು 22 ಸಂಖ್ಯೆಗಳ ಸರಾಸರಿ ಕೊಟ್ಟರು ಕೊನೆ 19 ಸಂಖ್ಯೆಗಳ ಸರಾಸರಿನೂ ಕೊಟ್ಟಿದ್ದಾರೆ ಸಾರಿ ಎಷ್ಟು ಇದೆ ಅದು 44 ಈಗ ಇವೆರಡರ ಗುಣಲಬ್ಧ ಎಷ್ಟಾಗತ್ತೆ ನೋಡಿ 610 610 1220 ಪ್ಲಸ್ 122 1342 ಏನೋ ಆಗುತ್ತೆ ಚೆಕ್ ಮಾಡಿ ನೋಡೋಣ 22 1 ಸೆಕೆಂಡ್ 122 ಇಂಟು 11 1342 ಎಸ್ ಸರಿ ಇದೆ ಬರ್ತಿರೋದು ಈಗ ಇವೆರಡರ ಗುಣಲಬ್ಧ 880ರಲ್ಲಿ 44 ಹೋದ್ರೆ 836 ಚೆಕ್ ಮಾಡ್ರಿ ನೋಡೋಣ ಅಬ್ಸಲ್ಯೂಟ್ಲಿ ಫೈನ್ ಬಗ್ಗೆ ಗೊತ್ತಿರ್ಬೇಕ್ರೆ 22ಕ್ಕೆ 19 ಕೂಡಿಸಿದ್ರೆ 41 68ರಲ್ಲಿ 41 ಮೈನಸ್ ಮಾಡಿದ್ರೆ ಉಳಿದದ್ದು ಎಷ್ಟ್ರೆ ಅಬ್ಸಲ್ಯೂಟ್ಲಿ ಇವುಗಳ ಸರಾಸರಿ ಎಷ್ಟು ಕೇಳಿದಾರೆ ಅವರು ಮೊದಲಿಗೆ 3474ರಲ್ಲಿ ಇವನ್ನೆರಡು ಸೇರಿಸಿದ್ರೆ ಎಷ್ಟು ಆಗತ್ತಾ 8 7 21 ಮೈನಸ್ ಮಾಡಿದಾಗ ಉಳಿಯೋದು 1296 ಡನ್ ಈಗ 27 ಸಂಖ್ಯೆಗಳ ಮೊತ್ತ ಎಷ್ಟಾದ್ರೆ ಸರಾಸರಿ 1296 divided by 27 27 1 27 4 108 21 ಉಳಿತು 216 ಅಂತಾದ್ರೆ 4 ಬರಿಬೇಕಾಗಿತ್ತಲ್ಲ ಅಲ್ಲೇ ಐ ಶುಡ್ ಹ್ಯಾವ್ ರಿಟನ್ 4 ವಾಪಸ್ ಬಿಡಿಸ್ತೇನೆ ನೋಡಿ ಸಿಂಪಲ್ ಆಗಿ ಶುರು ಮಾಡೋಣ ಮಗ್ಗಿ ಗೊತ್ತಿಲ್ಲ ಅನ್ಕೊಂಡೆ ಶುರು ಮಾಡೋಣ 9 3 27 9 1 9 4 9 4 3 1 3 4 12 3 8 ಉತ್ತರ 48 ಬರುತ್ತೇನ್ರಿ ಅಬ್ಸಲ್ಯೂಟ್ಲಿ ಅವರೇಜ್ ಬಗ್ಗೆನೂ ವಿಡಿಯೋಸ್ ಬರ್ತದೆ ಇದೇ ಸಿರೀಸಲ್ಲಿ ಬುಲ್ಬುಲೇಸ್ ಮ್ಯಾಥ್ಸಲ್ಲಿ ಗಮನಿಸ್ತಾ ಇರಿ ವೆಲ್ ದ ನೆಕ್ಸ್ಟ್ ಪಾರ್ಟ್ ನಾವು ಮುಂದಿನ ಪ್ರಶ್ನೆ ಏನು ನೋಡ್ಕೊಂಡ್ವಾ
ಒಂದು ವೇಳೆ 7x/12 ಮೈನಸ್ 12 ಇಸ್ ಈಕ್ವಲ್ ಟು 23 ಪ್ಲಸ್ 3x/8 ಎಂದಾದಲ್ಲಿ x ನ ಬೆಲೆ ಎಷ್ಟು? ಡನ್. $168 ಉತ್ತರ ಆಗಿರಬಹುದೇನೋ, ಚೆಕ್ ಮಾಡೋಣ ಬನ್ನಿ. ಬೀಜಾಕ್ಷರಗಳೆಲ್ಲ ಒಂದು ಬದಿಗೆ, ಸಂಖ್ಯೆಗಳೆಲ್ಲ ಮತ್ತೊಂದು ಬದಿಗೆ ಬರುವಂತ ಪರಸ್ಪರ ವರ್ಗಾವಣೆ ಮಾಡಿದಾಗ ಪ್ಲಸ್ ಇದ್ದದ್ದು ಈ ಕಡೆ ಬರ್ತಿದ್ದಾಗ ಮೈನಸ್, ಮೈನಸ್ ಇದ್ದದ್ದು ಆ ಕಡೆ ಹೋಗ್ತಿದ್ದಾಗ ಪ್ಲಸ್. 12 ಮತ್ತು 8ರ ಲಸ 12 2 8 3 7 2 14x ಮೈನಸ್ 3 3 ಸರಿಯಾಗಾರ. 14 ಮೈನಸ್ 9 5x/24 ಇಸ್ ಈಕ್ವಲ್ ಟು 35 ಎಂದಾದಲೇ x ನ ಬೆಲೆ 5/24 ಇದ್ದಿದ್ದು ಇನ್ನೊಂದು ಕಡೆ ಹೋಗ್ತಿದ್ದ ಹಾಗೇನೆ 24/5. 5 1s 5 7s 24 ಗುಂಡ್ಲೆ 7. ನೌ ದ ಕ್ವಶನ್ ಕಮ್ಸ್, ಇದು ಟ್ರೆಡಿಷನಲ್ ಅಪ್ರೋಚ್ ಆಯ್ತು. ಅದೇನು ಸರ್ ನೀವು ಪ್ರಶ್ನೆ ನೋಡಿ ಹೇಳ್ಬಿಟ್ರಲ್ಲ, ಹೇಗೆ ಹೇಳಿದ್ರಿ? ಚೆಕ್ ಮಾಡುವ. ನಾವು ಎಲ್ಲ ಜನರ ಜೊತೆ ಒಂದೇ ರೀತಿ ರಿಯಾಕ್ಟ್ ಮಾಡಲ್ಲ. ಎದುರುಗಡೆ ಇರೋ ವ್ಯಕ್ತಿ ಏನು, ಆತನ ಆಟಿಟ್ಯೂಡ್ ಏನು, ಆತನ ಮನಸ್ಥಿತಿ ಏನು, ಆತ ನಮ್ಮ ಜೊತೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾನೆ, ಸಮಾಜದ ಜೊತೆ ಹೇಗಿದ್ದಾನೆ, ಆತನ ಘನತೆ ಗೌರವ ಹೇಗಿದೆ, ಆತ ಅಧಿಕಾರದಲ್ಲಿ ಇದ್ದಾನೋ ಇಲ್ಲೋ, ಅವನಿಂದ ನನಗೆ ಫ್ಯೂಚರಲ್ಲಿ ಏನಾದ್ರು ಲಾಭ ಆಗೋದಿದೆಯೋ ಏನೋ, ಈ ಮೊದಲು ನನಗೆ ಅವನೇನಾದ್ರು ತೊಂದರೆ ಕೊಟ್ಟಿದ್ದಾನೆ ಏನೋ, ಅವನ ಜೊತೆ ನನ್ನ ಆತ್ಮೀಯತೆ ಹೇಗಿದೆ, ಈ ಎಲ್ಲ ಲೆಕ್ಕಾಚಾರ ಮಾಡತ್ತೆ ಮೈಂಡು. ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ತೀವಿ. ಅಂದ್ರೆ ಎದುರುಗಡೆ ಇರೋ ವ್ಯಕ್ತಿ ನೋಡಿ ಮೆಥಡ್ ಚೇಂಜ್ ಮಾಡ್ಕೊಳ್ತೀವಿ. ಇಲ್ಲೂ ಅಷ್ಟೇನೆ, ಎದುರುಗಡೆ ಇರೋ ಸನ್ನಿವೇಶ, ಎದುರುಗಡೆ ಇರೋ ವ್ಯಕ್ತಿ, ಇವೆರಡನ್ನು ನೋಡಿ ಮೆಥಡ್ ಚೇಂಜ್ ಮಾಡ್ತೀವಿ. ಹೇಗೆ? ಚಾಯ್ಸ್ಗಳಲ್ಲಿ ಎಲ್ಲರೂ ದಶಮಾಂಶಗಳು ಡೆಸಿಮಲ್ಸ್ ಇದಾವ? ಇಲ್ಲ. ಹಾಗಾದ್ರೆ ಇಲ್ಲಿ ಬರೆಯೋ ಸಂಖ್ಯೆ ಯಾವ್ದಾರ ಇರಲಿ, ಅವರು ಎಕ್ಸ್ನ ಬೆಲೆ ಕಂಡುಹಿಡಿಯೋ ಕೇಳಿದ್ದಾರೆ. ಅದು 12ರಿಂದನೂ ಭಾಗ ಹೋಗಬೇಕು, 8ರಿಂದನೂ ಭಾಗ ಹೋಗ್ಬೇಕು. 12 ಮತ್ತು 8ರಿಂದ ಭಾಗ ಹೋಗೋ ಸಂಖ್ಯೆ ಇದಂತೂ 12ರಿಂದ ಭಾಗ ಹೋಗಲ್ಲ, 12ರಿಂದ ಭಾಗ ಹೋಗ್ತದೆ, ಭಾಗ ಹೋಗಲ್ಲ, ಭಾಗ ಹೋಗಲ್ಲ, ಭಾಗ ಹೋಗ್ತದೆ. ಇನ್ನು 8ರಿಂದ ಭಾಗ ಹೋಗಬೇಕು ಅಂತಾದ್ರೆ ಇದು 8ರಿಂದ ಭಾಗ ಹೋಗಲ್ಲ, 8ರಿಂದನೂ ಭಾಗ ಹೋಗ್ತದೆ, 12ರಿಂದನೂ ಭಾಗ ಹೋಗ್ತದೆ. ಇದೇ ಸರಿಯಾದ ಉತ್ತರ. ಸಪೋಸ್ ಆಯ್ಕೆ ಬೇರೆ ಇದ್ದರೆ ಆವಾಗ ಪ್ರತಿಕ್ರಿಯಿಸೋ ಶೈಲಿ ಬದಲಾಗ್ತದೆ. ಹೇಳಿದ್ನಲ್ಲ, ಎದುರುಗಡೆ ಇರೋ ವ್ಯಕ್ತಿ ಬದಲಾದ್ರೆ ರಿಸ್ಪಾನ್ಸ್ ಮಾಡೋ ಶೈಲಿ ಬದಲಾಗ್ತದೆ. ನೋಡಿದ ತಕ್ಷಣ ಅದು ಹೇಗೆ ಸರ್ 12ರಿಂದ ಭಾಗ ಹೋಗುತ್ತೋ ಇಲ್ವೋ, 8ರಿಂದ ಭಾಗ ಹೋಗುತ್ತೋ ಇಲ್ವೋ ಹೇಗ್ರಿ ಹೇಳೋದು? ಬಾಧ್ಯತೆ ನಿಯಮಗಳು, ರೂಲ್ಸ್ ಆಫ್ ಡಿವಿಸಿಬಿಲಿಟಿ ಅಂತ ಬರ್ತದೆ. ಈ ಸೀರೀಸ್ ಕಂಟಿನ್ಯೂ ಆಗ್ತದೆ. ಕೆಲವರು ಕಾಮೆಂಟ್ ಮಾಡಿದ್ರಿ ಲಾಕ್ಡೌನ್ ಮುಗಿದ ಮೇಲೂ ಕ್ಲಾಸಸ್ ಮಾಡಿ. ಖಂಡಿತ ಮಾಡ್ತೀವಿ. ವಿಲ್ ಕಂಟಿನ್ಯೂ ದಿಸ್ ಪ್ರೋಸೆಸ್. ನಿಮಗೆ ನಮ್ಮ ಬುಲ್ಬುಲೇಸ್ ಮ್ಯಾಥ್ಸಲ್ಲಿ ಬಾಧ್ಯತೆ ನಿಯಮಗಳ ಬಗ್ಗೆಯೂ ಕೂಡ ಚರ್ಚೆ ಬರುತ್ತದೆ, ಗಮನಿಸ್ತಾ ಬನ್ನಿ. ಲೆಟ್ಸ್ ಪ್ರೊಸೀಡ್ ಫರ್ದರ್. ಮುಂದಿನ ಪ್ರಶ್ನೆಗಳನ್ನು ನೋಡುವ. ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್, 3 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ 1383 ಎಂದಾದಲ್ಲಿ ಅವುಗಳ ಸರಾಸರಿ 3 4 12 3 6 18. ಆ ಸಂಖ್ಯೆಗಳು a+2 ಮತ್ತು a+4. ಯಾಕಂದರೆ 3 ಬೆಸ್ ಸಂಖ್ಯೆಗಳು, ಅನುಕ್ರಮವಾಗಿರೋ ಬೆಸ್ ಸಂಖ್ಯೆಗಳು. ಆವಾಗ ಯಾವಾಗಲೂ ಮಧ್ಯದ ಸಂಖ್ಯೆ ಸರಾಸರಿಯಾಗಿರುತ್ತದೆ. +2 -2. ಡೌಟ್ ಇದ್ರೆ ಚೆಕ್ ಮಾಡಿಬಿಟ್ಟು ನೋಡಿ. ಇವನ್ನೆಲ್ಲ ಕೂಡಿಸಿದ್ರೆ ಇಷ್ಟು ಬರ್ತದೆ. ಎಷ್ಟು? 1383 ಬರ್ತದೆ. ಹಾಗಾದ್ರೆ ಅವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಎಷ್ಟಿದೆ? 4 6 3. ಸರಾಸರಿ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಈ ನಿಯಮದ ಬಗ್ಗೆ ಇನ್ನಷ್ಟು ಮಾತನಾಡೋಣ ಅಂತ ಹೇಳ್ತಾ ಸದ್ಯಕ್ಕೆ ಲೆಟ್ಸ್ ಪ್ರೊಸೀಡ್. ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್, 3 ಅನುಕ್ರಮ ಸಮ ಸಂಖ್ಯೆಗಳ ಒಟ್ಟು ಮೊತ್ತ
ಹಾಗಾದ್ರೆ ಸರಾಸರಿ ಎಷ್ಟು? 3 4 12 3 7 21 3 8. ಇದು ಮಧ್ಯದ ಸಂಖ್ಯೆ ಆಯಿತು. ಮೂರು 4 12 3 7 21 3 8 24 ಪ್ಲಸ್ 2 ಮೈನಸ್ 2. ಇವನ್ನೆಲ್ಲ ಆ್ಯಡ್ ಮಾಡಿ ಯು ವಿಲ್ ಗೆಟ್ 1 4 3 4. ಹಾಗಾದ್ರೆ ಇವುಗಳಲ್ಲಿ ದೊಡ್ಡ ಸಂಖ್ಯೆಯ ಬೆಲೆ ಎಷ್ಟು ಆಗತ್ತಾ? ಇದೆಲ್ಲ ಉತ್ತರ ಇದೆಯಲ್ಲ. SBI ಕ್ಲರಿಕಲ್ ಎಕ್ಸಾಮ್ 2012 ಅಲ್ಲಿ ಕೇಳಿರುವಂಥ ಕ್ವಶನ್ ಇದು ಅಂತ ಹೇಳ್ತಾ, ಐ ಹೋಪ್ ಯು ಮಟ್ ಹ್ಯಾವ್ ಎಂಜಾಯ್ಡ್ ಸಾಲ್ವಿಂಗ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ಅಂತ ಹೇಳ್ತಾ ಬನ್ನಿ. ಬೈ ದಸ್ ಐ ಹೋಪ್ ಇಂದಿನ ಪ್ರಶ್ನೆಗಳೆಲ್ಲ ಕಂಪ್ಲೀಟ್ ಆಯಿತು ಅಂತ ಅನ್ಕೊಂಡಿದ್ದಾನೆ. ಹ್ಯಾವ್ ಎ ಗ್ರೇಟ್ ಡೇ. ನಿಮಗೆ ಈ ಸಾಲ್ವಿಂಗ್ ಆಫ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಏನು ಅನ್ನಿಸ್ತಾ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಫ್ ಯು ಲೈಕ್ ದಮ್ ಲೈಕ್ ಮಾಡಿ, ಹೇಳಿ. ನೀವು ಕೊಡೋ ಫೀಡ್ಬ್ಯಾಕ್, ನಾವು ನಿಮ್ಮ ಇನ್ಪುಟ್ ನಾವು ಮತ್ತೆ ನಿಮ್ಗೆ ಹೊಸ ರೀತಿ ಪ್ರಶ್ನೆಗಳನ್ನು ತೊಗೊಂಬರ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ಹ್ಯಾವ್ ಎ ಗ್ರೇಟ್ ಡೇ, ಡೂ ಪ್ರಿಪೇರ್ ವೆಲ್, ಸಿ ಯು ದೆನ್, ಬಾಯ್.